ಓಕೆ ಅಮ್ಮ. ಚೆನ್ನಾಗಿದೆ. ಚೆನ್ನಾಗಿದೆ. ಶಿವಣ್ಣನ ಪಾತ್ರ ಅಲ್ಲ ನಾನು ಯುದ್ಧಕಾಂಡನ ಯುದ್ಧಕಾಂಡ ಅದ್ರ ಬಗ್ಗೆ ಮಾತಾಡಿ ಸರ್, ಹೇಗಿತ್ತು? ಚೆನ್ನಾಗಿದೆ ಅಣ್ಣ. ಒಂದು ಹೆಣ್ಣಿನ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಹಾಂ. ಆಮೇಲೆ ಏನಪ್ಪ ಅಂದರೆ ಇವತ್ತಿನ ಪ್ರಪಂಚ ನಡೀತಾರೆ ಹೇಳ್ತಾರೆ. ಹಾಂ. ಏಕೆಂದರೆ ಇವತ್ತು ದುಡ್ಡು ದುನಿಯಾ ಎಲ್ಲ ಮಾಡ್ಕೊಂಡಿದ್ದಾರೆ. ಹೆಣ್ಮಕ್ಳ ಬಗ್ಗೆ ಯಾರು ಕೇರ್ ಮಾಡಲ್ಲ. ಒಬ್ಬರ ಬಗ್ಗೆ ಅದನ್ನು ನೋಡಿದ್ರೇ ಅರ್ಥ ಆಗೋದು, ಹೇಳೋದಕ್ಕಿಂತ ನೋಡಿದ್ರೇ ಚೆನ್ನಾಗಿ ಅರ್ಥ ಆಗೋದು. ಸೂಪರ್ ಆಗಿದೆ. ಓಕೆ, ಥ್ಯಾಂಕ್ ಯು. ಮೂವಿ ಹೆಂಗಿತ್ತು ಮ್ಯಾಮ್? ಸ್ಟೋರೀಸ್ ಚೆನ್ನಾಗಿದೆ. ಸರ್ ಮೂವಿ ಸರ್ ಸರ್ ಯುದ್ಧಕಾಂಡನ ಚೆನ್ನಾಗಿದೆ. ಹೆಂಗಿದೆ ಸರ್? ರವಿಚಂದ್ರನ್ ಅವಾಗ ಹಳೆ ಕಾಲ ಮೂವಿ, ಈಗ ಮೂವಿ ಹೆಂಗಿದೆ ಸರ್? ಆ್ಯಕ್ಚುಲಿ ಫಸ್ಟ್ ಚಾಪ್ಟರ್ ಸೊಸೈಟಿನಲ್ಲಿ ಏನೆಲ್ಲ ಮೆಸೇಜ್ ಕೊಡಬೇಕು ಅದಕ್ಕೆ ತಕ್ಕನಾಗಿರತಕ್ಕಂಥ ಕತೆ ಮಾಡಿದ್ದಾರೆ. ಓಕೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಸ್ಟೋರೀಸ್ ಚೆನ್ನಾಗಿದೆ. ಸ್ಟೋರಿ ಮಾತ್ರ ಎಕ್ಸಲೆಂಟ್. ಯುದ್ಧಕಾಂಡ ಸರ್ ಚಾಪ್ಟರ್ 2 ಯುದ್ಧಕಾಂಡ ಹೆಂಗೆ ಮಾಡಿದ್ದಾರೆ ಸರ್? ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಯುದ್ಧಕಾಂಡ ಸೂಪರ್ ಮೂವಿ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ, ಸೂಪರ್ ಆಗಿದೆ. ಸರ್ ಹೇಗೆ ಮಾಡಿದ್ದಾರೆ ಸರ್? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಜಯ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಂ. ಮೂವಿ ಎಲ್ಲರೂ ನೋಡಬೇಕು, ಎಲ್ರಿಗೂ ಮುಟ್ಬೇಕು. ಓಕೆ ಓಕೆ ಸಪೋರ್ಟ್ ಮಾಡಿ ಎಲ್ಲರೂ. ಓಕೆ ಸರ್. ಯುದ್ಧಕಾಂಡ ಚೆನ್ನಾಗಿದೆ. ಕಿಂಗ್ಡಮ್ಸ್ ಕರ್ನಾಟಕ 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 ಹೇಗಿದೆ ಸರ್ ಮೂವಿ? ಯಾವ ಹೇಗಿದೆ ಮಾಡಿ ಸರ್? ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ. ಹಾಂ. ಫಿಲಮ್ ನೋಡಿದ್ಮೇಲೆ ಕನ್ನಡ ಪ್ರೇಕ್ಷಕರು ಬರ್ತಾಯಿಲ್ಲ. ಅದೇ ಪ್ರಾಬ್ಲಮ್ ಆಗ್ತದೆ. ಐಪಿಎಲ್ ಕನ್ನಡ ಪ್ರೇಕ್ಷಕರು ಬರ್ತಾಯಿಲ್ಲ. ಫಿಲಮ್ ನೋಡಿಲ್ಲ ಅಂದರೆ ಕನ್ನಡ ಫಿಲಮೇ ಸತ್ತೋಗಿ ಬಂದ ಆ ಥರ ಸಿನಿಮಾ ಕೊಟ್ಟರು ಅಜಯ್ ರಾವ್. ಅಕ್ಕದಾಗತ್ತೆ. ದಯವಿಟ್ಟು ಎಲ್ಲರೂ ಪಬ್ಲಿಕ್ಕು ಫಿಲಮ್ ಸಪೋರ್ಟ್ ಮಾಡಿದ್ರೆ ಸೌಜನ್ಯಗೂ ಸಪೋರ್ಟ್ ಆಗುತ್ತೆ. ಎಲ್ಲರೂ ಆಲ್ಮೋಸ್ಟ್ ಈ ಫಿಲಮ್ ನೋಡಿದ್ರೆ ಪಕ್ಕ ನ್ಯಾಯ ತಗೋದು ಎಲ್ಲರೂ ಆಡ್ತೀರ. ಅದಂತೂ ನಿಜ ಅಂತ ಹೇಳ್ಬೋದು. ಪಕ್ಕದ ಸಿನಿಮಾ ಅಜಯ್ ರಾವ್ ಸೌಜನ್ಯ ಕೇಸ್ ಬಗ್ಗೆ ಹೇಳಿ ಸರ್, ಏನಾಗಿತ್ತು? ಅದೇ ಸಮೀರ್ ಎಮ್ ಡಿ ಇರ್ತಿದ್ರು. ಅವ್ರ ಪಾಪ ನಮ್ಮ ಮುಂದೆ ಪಾಪ ಅವರು ವಿಡಿಯೋ ಬಿಟ್ಟಿದ್ರು, ಅದನ್ನು ಕ್ಲೋಸ್ ಮಾಡ್ತಾರೆ. ಅದೇ ಥರ ಆಗ್ತಾ ಇರುತ್ತೆ ಈ ಫಿಲಮಲ್ಲೂ ಅಷ್ಟೇ. ಅವ್ರಿಗೆ ನ್ಯಾಯ ಸಿಗಲ್ಲ. ತನ್ನ ತಾಯಿ ಅವಳೇ ಅಪರಾಧಿ ಆಗಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ. ಆ ಕೇಸ್ ಬಗ್ಗೆ ಓಡಾಡ್ತಾರೆ. ಈ ಸಿನಿಮಾ ಓಡಲೇಬೇಕು. ಈ ಫಿಲಮ್ ಓಡಿಲ್ಲ ಅಂದರೆ ಕನ್ನಡ ಫಿಲಮ್ ಸತ್ತಂಗೆ. ತಮಿಳು, ತೆಲುಗು, ಕನ್ನಡ ಎಲ್ಲ ಫಿಲಮ್ ಸಪೋರ್ಟ್ ಮಾಡ್ತೀರಾ. ಒಡಿ ಬಡಿ ಫಿಲಮ್ ಸಪೋರ್ಟ್ ಮಾಡ್ತೀರಾ. ಈ ಫಿಲಮ್ ಓಡಲೇಬೇಕು. ಕನ್ನಡ ಸಿನಿಮಾ ಗೆಲ್ಲೇಬೇಕು ಅಷ್ಟೇ. ಫಿಲಮ್ ಸತ್ತದಂಗೆ. ಶಿವಣ್ಣರ ಅಭಿಮಾನಿಗಳು, ರಾಜ್ಕುಮಾರ್ ಅಭಿಮಾನಿಗಳು. ನಾನು ಯುದ್ಧಕಾಂಡ ಬಗ್ಗೆ ಮೊದಲು ಮಾತಾಡ್ತೀನಿ. ಯುದ್ಧಕಾಂಡ ನಾನು ಮೊನ್ನೆ ಫ್ರೈಡೇ ನೋಡಿದೆ. ಫಿಲಮ್ ತುಂಬ ಚೆನ್ನಾಗಿದೆ. ಇನ್ನೂ ಅದು ಫಿಲಮ್ಗೆ ತುಂಬ ಪಬ್ಲಿಸಿಟಿ ಕೊಡಬೇಕು. ಫಿಲಮ್ ಒಳ್ಳೆ ಚೆನ್ನಾಗಿದೆ. ಆದರೆ ಯುದ್ಧಕಾಂಡನ ಬದಲು ಆಲ್ರೆಡಿ ಅದು ರವಿಚಂದ್ರನ್ದು ಶಂಕರ್ ನಾಗರದ್ದು ಬಂದಿರಬೇಕು. ಜನ ಅದು ಹಳೆ ಪಿಕ್ಚರು ಅಂದ್ಕೊಂಡ್ಬಿಡ್ತಾರೆ. ಅದು ನೇಮ್ ಒಂದು ಅವರು ಚೇಂಜ್ ಮಾಡಬೇಕಾಗಿತ್ತು. ಈ ಕಾನೂನು ಬಗ್ಗೆನೇ ಸಿನಿಮಾ ಮಾಡಿರೋದು. ಕಾನೂನು ಬಗ್ಗೆ ಸಿನಿಮಾ ಮಾಡಿ ಆ ಕಾನೂನು ಸಂಬಂಧಪಟ್ಟ ಹೆಸರಿಡಬೇಕಾಗಿತ್ತು. ಯುದ್ಧಕಾಂಡ ಅಂತ ತಕ್ಷಣ ಕೆಲವರು ಎಷ್ಟು ಹಳೆ ಪಿಕ್ಚರ್ ಅಲ್ವಾ ಗುರು, ಇದು ಹಳೆ ಪಿಕ್ಚರ್ ಅಲ್ವಾ ಗುರು ಅಂತಾರೆ. ಅದು ಅವರ ಅದೊಂದು ಟೈಟಲ್ ಸ್ವಲ್ಪ ಸರಿ ಹೋಗಿಲ್ಲ. ಈಗೇನು ಮಾಡೋಕ್ಕೂ ಆಗಲ್ಲ. ಪಬ್ಲಿಸಿಟಿ ಕೊಡಬೇಕು ಫಿಲಮ್ಗೆ, ಪಬ್ಲಿಸಿಟಿ ಕೊಡಬೇಕು. ಈಗ ಚಂದ್ರಹಾಸ ಫಿಲಮ್ ಹೋಗ್ತಾ ಇದ್ದೀನಿ. ನಾವು ಹೇಗಿದ್ರು ನೋಡ್ಕೊಂಡು ಬಂದು ಮೂವಿ ಹೇಳ್ತೀನಿ. ತುಂಬ ಜನ ಹೇಳಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ. ಆ ಕಾರಣಕ್ಕಾಗಿ ಬರ್ತಾ ಇದ್ದೀವಿ. ಕನ್ನಡ ಫಿಲ್ಮ್ ಅಣ್ಣವರಿರುವಾಗಲೇ ಕನ್ನಡ ಪಿಕ್ಚರ್ ಬೆಳೀತಾ ಇತ್ತು. ಇವತ್ತು ನೋಡಿ ವಾತಾವರಣ ಒಂದು 200 ಜನ ಎಲ್ಲ ಇವತ್ತು ಭಾನುವಾರ ಆದರೆ 200 ಜನ ಇಲ್ಲ. ಹೌದು ಸರ್, ನೋಡಿ ಹಳೆ ಟೈಟಲ್ ಅಂದ್ಕೊಬಿಡ್ತಾರೆ. ಆದರೆ ಸ್ಟೋರಿ ಹೊಸದಿರೋದು ಅಂತ ಸುಮಾರು ಕಡೆ ಕೇಳಿದ್ದೀನಿ ಈ ವಿಷಯ. ಯುದ್ಧಕಾಂಡ ಅಂದರೆ ಇದು ಶಂಕರ್ ನಾಗ್ದು ರವಿಚಂದ್ರನ್ದಲ್ವಾ ಅಂತ ಇದ್ರು. ಇಲ್ಲಮ್ಮ ಹೊಸ ಪಿಕ್ಚರ್ ಅಂದರೆ ಜನಕ್ಕೆ ಕನ್ಫ್ಯೂಷನ್ ಇದೆ. ಅದೊಂದು ಸ್ವಲ್ಪ ಮುಂಚೆನೇ ಅವ್ರು ಯೋಚನೆ ಮಾಡಬೇಕಾಗಿತ್ತು. ಈಗ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಪಬ್ಲಿಸಿಟಿ ಒಳ್ಳೆ. ಅದೇ ಹೀರೋ ಅಜಯ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ಓವರಾಲ್ ತುಂಬ ಚೆನ್ನಾಗಿದೆ. ಹೌದು ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಜಯ್ ರಾವ್ ಸರ್. ನೋಡಿ ಪ್ರಕಾಶ್ ಬೆಳವಡಿ ಸರ್ ಮಾಡಿದ್ರು. ಕನ್ನಡ ಫಿಲಮ್ ಎತ್ತಬೇಕಂದ್ರೆ ತುಂಬ ಕಷ್ಟ ಇದೆ. ಓಕೆ 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 ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್ ಸರ್.